ಹಾಯ್ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಅನುಭವ ಕಿಚನ್ಗೆ ಸ್ವಾಗತ. ನಾನಿವತ್ತು ಆರೋಗ್ಯಕರವಾದಂಥ ಕರಿಬೇವಿನ ಎಲೆಯ ತಂಬುಳಿಯ ಜೊತೆ ಬಂದಿದ್ದೇನೆ. ನೋಡಿ, ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳನ್ನು ಕೊಯ್ಕೊಂಡು ಬಂದ್ಕೊಳ್ಳೋಣ. ಮೊದಲಿಗೆ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಈ ಥರ ಕರಿಬೇವಿನ ಕಡ್ಡಿಗಳನ್ನು ನಾನು 4ರಿಂದ 5 ಕೊಯ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸೋಯಿಸ್ಕೊಳ್ಬೇಕು, ಹುಳಗಳಿದ್ದರೆ ನೋಡಿಕೊಂಡು. ಯಾಕಂದರೆ ಸೊಪ್ಪುಗಳಲ್ಲಿ ಜಾಸ್ತಿಯಾಗಿ ಹುಳಗಳಿರುತ್ತೆ. ಈ ಥರ ನ್ಯಾಚುರಲ್ ಆಗಿ ಬೆಳೆದಿರುವಂಥ ಸೊಪ್ಪುಗಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಕರಿಬೇವಿನ ಎಲೆಯ ಕಡ್ಡಿಗಳಿಂದ ಈ ಥರ ಎಲೆಗಳನ್ನು ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದೇ ಸಲ ನಾವು ಈ ಥರ ಎಲೆಗಳನ್ನು ಬಿಡಿಸ್ಕೊಳ್ಬೋದು. ಒಂದು 4 ಕಡ್ಡಿ ಆಗುವಷ್ಟು ನಾನು ಈ ಕರಿಬೇವಿನ ಎಲೆಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಕರಿಬೇವಿನ ಎಲೆಯ ಪರಿಮಳ ಹಿಡಿಸತ್ತೆ ಅಂತಂದರೆ ನೀವು ಜಾಸ್ತಿ ಆಗೂ ಹಾಕ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ತಗೊಂಡಿದ್ದೇನೆ ಎಲೆಗಳನ್ನು. ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಬಿಟ್ಟು ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಯಿತು ಅಂದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆಯನ್ನು ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ನಂತರ 1 ಚಿಟಿಕೆ ಆಗುವಷ್ಟು ಅರಿಶಿಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾವು ತೆಗೆದಿಟ್ಟುಕೊಂಡಿರುವಂಥ ಅಷ್ಟು ಕರಿಬೇವಿನ ಎಲೆಗಳನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಈ ಕರಿಬೇವಿನ ಎಲೆಗಳಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ, ನಂತರ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫೈಬರ್ ಅಂಶ ಇರುತ್ತೆ. ಇದು ನಮ್ಮ ಚರ್ಮದ ಕಾಂತಿಗೆ ಸಹಾಯ ಮಾಡುತ್ತೆ. ನಂತರ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಒಳ್ಳೆಯ ಔಷಧ ಇದು. ನಂತರ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಇದರ ಎಲೆ ಮತ್ತು ಕಾಂಡದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಅಂಶ ಇರೋದ್ರಿಂದ ತುಂಬ ಹಳೆಯ ಕಾಲದಲ್ಲಿ ಈ ಕರಿಬೇವಿನ ಎಲೆಯ ಸಣ್ಣದಾಗಿರುವಂಥ ಕೊಂಬೆಗಳನ್ನು ಹಲ್ಲಿನ ಸ್ವಚ್ಛತೆಗೆ ಉಪಯೋಗಿಸ್ತಿದ್ರು ಅಂತ ಹೇಳ್ತಾರೆ. ನೋಡಿ, ಇಷ್ಟಾದರೆ ಸಾಕು. ಕೈಯಲ್ಲಿ ಮುಟ್ಟಿದ್ರೆ ಇದು ಗರಿ ಗರಿಯಾಗಿ ಆಗಬೇಕು. ಇದು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸರ್ ಜಾರನ್ನು ತಗೊಂಡು ನಾವು ಈ ಹುರಿದಿಟ್ಟಿರುವಂಥ ಅಷ್ಟು ಸೊಪ್ಪುಗಳನ್ನು ಈ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 5ರಿಂದ 6 ಜನರಿಗೆ ಆಗುವಷ್ಟು ತಂಬುಳಿಯನ್ನು ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. 1 ಹಿಡಿ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನರಿಗೆ ಮಾಡ್ತೀರಾ ಅಂತ ನೋಡಿಕೊಂಡು ತೆಂಗಿನ ತುರಿಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಯವಾಗಿ ರುಬ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಮಕ್ಕಳು ದೊಡ್ಡವರು ಈ ಥರ ಕಲರ್ಫುಲ್ಲಾಗಿ ಏನಾದ್ರು ಮಾಡಿಕೊಟ್ರೆ ಖಂಡಿತವಾಗ್ಲೂ ಇದನ್ನು ಚೆನ್ನಾಗಿ ತಿಂತಾರೆ. ರುಬ್ಬಿಟ್ಟಿರುವಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರನ್ನು ತೊಳೆದಿರುವಂಥ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ದಪ್ಪವನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ತೆಳುವಾಗೂ ಮಾಡ್ಕೊಳ್ಬೋದು, ದಪ್ಪವಾಗೂ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಹುಳಿಯಾಗಿರುವಂಥ ಮೊಸರನ್ನು 1.5 ಸೌಟ್ ಆಗುವಷ್ಟು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕಡೆದು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕಡೆದಿರುವಂಥ ಮಜ್ಜಿಗೆ ಇದೆ ಅಂತಂದರೆ ಅದನ್ನು ಸೇರಿಸ್ಕೊಳ್ಬೋದು. ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ತುಂಬ ಆರೋಗ್ಯಕರವಾದಂಥ ರುಚಿಕರವಾದಂಥ ಕರಿಬೇವಿನ ಎಲೆಯ ತಂಬುಳಿ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.